ಸೌಮ್ಯ ಅವ್ರೆ, ಸೌಮ್ಯ ಅವ್ರೆ, ಏನಂಟಿ ಅಷ್ಟೊಂದು ಕರೆದ್ರೂ ಮಾತೇ ಆಡ್ತಾ ಇಲ್ಲ. ಸೌಮ್ಯ ಇಲ್ವಾ? ಅವಳ ಕರಿತೀನಿ. ಏನ್ ಬಂದಿರೋದು ಮನೆ ತಕ್ಕೆ? ಆಂಟಿ, ನಿಮ್ ಮಗಳು ಕರೆದಿದ್ರು ಕುಂಕುಮ ಕೊಡ್ತೀನಿ ಬಾ ಅಂತ, ಅದಕ್ಕೆ ಬಂದೆ ಆಂಟಿ, ಕುಂಕುಮ ತಗೊಂಡು ಹೋಗೋಣ ಅಂತ. ಸೌಮ್ಯ, ಏನಮ್ಮ? ಕುಂಕುಮ ಕರ್ದಿದ್ದಲ್ಲಮ್ಮ ಅವಳನ್ನ. ಹ್ಞೂ ಅಮ್ಮ, ಪೂಜೆ ಇತ್ತಲ್ಲ ಇವತ್ತು ಮನೇಲಿ, ಅದಕ್ಕೆ ಕುಂಕುಮ ಕರ್ದೆ. ನಿನ್ಗೇನ್ ಬುದ್ಧಿ ಬೇಡವಾ? ಯಾಕಮ್ಮ? ಅವಳು ಕರೀತಾರ? ಪಾಪ ಅಮ್ಮ, ಗಂಡ ಇಲ್ಲ ಅಂದ್ಬಿಟ್ಟು ಅವ್ರಿಗೆ ಕುಂಕುಮ ಕೊಡ್ಬಾರ್ದಾ? ನಿಂದೊಳ್ಳೆ ಸರ್ ಆಯ್ತಮ್ಮ. ಆಂಟಿ, ಟೈಮ್ ಆಯ್ತು, ನಿಮ್ಮ ಮಗಳನ್ನ ಕರೀರಿ, ಕುಂಕುಮ ಇಸ್ಕೊಂಡು ಹೋಗ್ಬಿಡ್ತೀನಿ. ಏನಮ್ಮ ಕುಂಕುಮ ಕರ್ದಕ್ಕೆ ಬಂದ್ಬಿಡೋದ ನೀನು? ಯಾಕಂಟಿ, ಕುಂಕುಮ ತಗೊಳ್ಳೋದ್ರಿಂದ ತಪ್ಪೇನು? ನಿನಗೆ ಗಂಡ ಇಲ್ಲ ಏನಿಲ್ಲ, ಕುಂಕುಮಕ್ಕೆ ಬಂದ್ಬಿಡ್ತೀಯಲ್ಲಮ್ಮ. ಇನ್ನು ಮುತ್ತೈದೆಯರ ಬಂದೇ ಇಲ್ವಲ್ಲಮ್ಮ. ನೀನು ಹೋಗು, ಮುತ್ತೈದೆಯರು ಫಸ್ಟ್ ಬರಲಿ, ಆಮೇಲೆ ಬರುವಂತೆ. ನಿಮ್ಮ ಮಗಳಿಗೆ ಈ ಪರಿಸ್ಥಿತಿ ಬಂದಿದ್ರೆ ನೀವೀಗ ಹೇಳ್ತಿದ್ರಾ? ಅಲ್ಲ ಆಂಟಿ, ಕುಂಕುಮ, ಹೂವ, ಬಳೆ ಅನ್ನೋದು ನಾವು ಚಿಕ್ಕ ವಯಸ್ಸಿಂದ ಪಡ್ಕೊಂಡು ಬಂದಿರೋದು. ಗಂಡ ಬಂದಮೇಲೆ ಒಂದು ತಾಲಿ ಅಂತ ಬಂದಿರುತ್ತೆ ಅಷ್ಟೇ ಹೊರ್ತು ಇನ್ನೇನಾದ್ರೂ ಇರುತ್ತಾ? ಇದೆಲ್ಲ ನಮ್ಮ ಸೊತ್ತು. ಗಂಡ ಸತ್ತ ಅಂದ್ಬಿಟ್ಟು ನಮ್ಮ ಕೈಯಲ್ಲಿರೋ ಬಳೆ, ಹೂವ ಎಲ್ಲ ತೆಗಿಯೋಕ್ಕಾಗುತ್ತಾ ಆಂಟಿ? ಅಲ್ಲ ಆಂಟಿ, ನಿಮ್ಮಂಥವ್ರು ದೊಡ್ಡವರಾಗಿದ್ಕೊಂಡು ನಮ್ಮಂಥ ಹೆಣ್ಮಕ್ಳಿಗೆ ಒಂದು ಒಳ್ಳೇದನ್ನ ಹೇಳಬೇಕು. ನೀವು ನೋಡಿದ್ರೆ ಈ ಥರ ಅವಮಾನ ಮಾಡ್ತೀರಲ್ಲ ಆಂಟಿ. ಸರಿ ಬಿಡಿ ಆಂಟಿ, ನೀವು ಹೇಳಿದ್ದೀರಲ್ಲ, ಯಾವುದೇ ಫಂಕ್ಷನ್ನೇ ಆಗಲಿ ಯಾವುದಕ್ಕೂ ಮುಂದಾಗಿ ಹೋಗಲ್ಲ. ನಿನ್ನ ಫ್ರೆಂಡು ಹೊಟ್ಟೋದ್ಲು ಕಣೆ, ಹೋದ್ರು ಕಡೆ ಬಾ. ಅಮ್ಮ, ನೀನ್ ಏನೋ ಒಂದು ಕಿತಾಪತಿ ಮಾಡಿರ್ತೀಯಮ್ಮ. ನಾನು ಅಡುಗೆ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಅವಳಿಗೆ ಏನೋ ಬೈತ್ ಕಳಿಸ್ಬಿಟ್ಟಿದ್ಯಾ. ನೀವ್ ಯಾಕ್ರಿ ಇಷ್ಟು ಬೇಗ ನನ್ನ ಬಿಟ್ಟೋದ್ರಿ? ಇಷ್ಟು ವಯಸ್ಸಿಗೆ ಇಷ್ಟು ಬೇಗ ನನಗೆ ಈ ಪರಿಸ್ಥಿತಿ ಬರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಇಷ್ಟು ಜೀವಂತವಾಗಿದ್ದೀನಿ ಅಂದರೆ ನಿಮ್ಮ ಮಕ್ಕಳು ಮುಖ ನೋಡಿಕೊಂಡು ನಿಮ್ಮ ಮಕ್ಳಿಗೋಸ್ಕರ ನಾನು ಬದುಕ್ತಾ ಇದ್ದೀನಿ.